source of purity. ಬಂಗಾರಪ್ಪರ ಸಂಪುಟದಲ್ಲಿ ಜೈಲು ಮಂತ್ರಿ ಆಗಿದ್ದೆ. ಯಾವ್ದೋ ಪುಸ್ತಕ ನೋಡ್ತಾ ಇದೆ. ಆಗ ಈ ಜೈಲು ಕಟ್ಟಬೇಕಾದ್ರೆ ಕೈದಿಗಳನ್ನ ಕರ್ಕೊಂಡ್ ಬಂದು ಇಲ್ಲಿ ಕೆಲಸ ಕೂಡ ಮಾಡಿಸ್ತಾ ಇದ್ರು. ಆಗೆಲ್ಲ ಈ ಕ್ರೇನ್ಗಳಿಗೆಲ್ಲ ಯಾವ್ದು ಇರ್ಲಿಲ್ಲ. ದೊಡ್ಡ ದೊಡ್ಡ ಕಲ್ಲು ಪಿಲ್ಲರ್ಗಳೆಲ್ಲ ಎತ್ತಬೇಕಾಯ್ತು. ಬೆಳಗ್ಗೆ ಬಂದು ಏನ್ ಕೆಲಸ ನಡೀತಾ ಇದೆ ಅಂತೆಲ್ಲ ಹನುಮಂತನವ್ರು ವಾಕ್ ಮಾಡ್ತಾ ಇರ್ಬೇಕಾದ್ರೆ ಕೊನೆಗೆ ಕಾಲಲ್ಲಿ ಚಪ್ಪಲಿ ತೆಗೆದ್ಬಿಟ್ಟು ಮುಖ್ಯಮಂತ್ರಿಗೆ ಹೊಡೆದಂತ ಇತಿಹಾಸ ರಾಜ್ಯದಲ್ಲಿ ದಾಖಲಾಗಿದೆ. ಅದೇ ಮುಖ್ಯಮಂತ್ರಿ ಏನಲ್ಲಿ ಬರ್ಸಿದ್ದಾರೆ, ಸರ್ಕಾರಿ ಕೆಲಸ ಬೇರೆ ಕೆಲಸ ಅಂತೇಳಿ ಏನ್ ಬರ್ಸಿದ್ದಾರೆ, ಏನು ಬರ್ಸಿದ್ದಾರೆ. ಆದ್ರೆ ಈ ಚೇರನ್ನ ಅವರ ಕೂಲಕ್ಕೆ ಜನ ಬಿಡ್ಲಿಲ್ಲ. ದಟ್ ಇಸ್ ದ ಹಿಸ್ಟ್ರಿ. ಯಾರು ವಿಧಾನಸೌಧ ಕಟ್ಟಿದ್ರು ಅವ್ರಿಗೆ ಈ ಸ್ಥಾನದಲ್ಲಿ ಕುಳಿತುಕೊಳ್ಳಕ್ಕಾಗ್ಲಿಲ್ಲ. ಅದಾದ್ಮೇಲೆ ಬಂಗಾರಪ್ಪನವರ ಸಂಪುಟದಲ್ಲಿ ನನಗೊಂದು ಚಿಕ್ಕ ಅವಕಾಶ ಅವತ್ತು ಮಾಡಿಕೊಟ್ರು. ಅದೊಂದು ದೊಡ್ಡ ಇತಿಹಾಸ ಇದೆ. ಯಾವ್ದಾದ್ರು ಬೇರೆ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಅವರ ಆಗ ನಾವು ನೀರಾವರಿಗೆ ರೈತರಿಗೆ ಏನು ನೀರಾವರಿಗೆ ನಾವು ಫ್ರೀ ಕರೆಂಟ್ ಕೊಡ್ಬೇಕು ಅಂತ ಕೇಳಿ ತೆಗೆದುಕೊಂಡಂತ ನಿರ್ಧಾರ ಇದೆಯಲ್ಲ, ಇವತ್ತು ಬರೀ 1,000 ಕೋಟಿಗಿತ್ತು, ಇವತ್ತು 22,000 ಕೋಟಿ ಕೊಡ್ತಾ ಇದ್ವಿ ರೈತರಿಗೆ. ಅಂದ್ರೆ ಆ ಕಾರ್ಯಕ್ರಮನ ತೆಗೆಯಕ್ಕಾಗ್ಲಿಲ್ಲ. ಬಂಗಾರಪ್ಪನವರು ಇಲ್ಲ, ಆದ್ರೆ ಅವ್ರ ಹೆಸರು ನಾವು ಉಳಿದಿದೆ. ಅವ್ರ ಹೆಸರು ಕೂಡ ಇವತ್ತು ಉಳಿದಿದೆ. ನಮ್ಮ ಹಳ್ಳಿ ದೇವಸ್ಥಾನಗಳಿಗೆ ಬಂಗಾರಪ್ಪನವರು ಆಶ್ರಯ, ಆರಾಧನಾ, ಅಕ್ಷಯ ಅಂತೇಳಿ, ವಿಶ್ವ ಅಂತೇಳಿ ಕೆಲವು ಹೆಸರಿಟ್ಟು ಒಂದು ಅವ್ರದಂತ ಸಾಹಿತ್ಯ ಲೋಕದಲ್ಲಿ ಕಾರ್ಯಕ್ರಮವನ್ನ ಮಾಡಿಕೊಟ್ಟಿದ್ದು ಕೂಡ ನಾವೆಲ್ಲ ನೋಡಿದ್ದೇವೆ. ಸೊ ಹಂಗೆ ಅದಾದ್ಮೇಲೆ ಇವತ್ತು ವೀರಪ್ಪ ಮೊಯ್ಲಿ ಅವರು ಕೂಡ ಇಡೀ ಶಿಕ್ಷಣ ವ್ಯವಸ್ಥೆಗೆ ಸಿಇಟಿ ಅಂತ ಪ್ರಾರಂಭ ಮಾಡಿಸಿದ್ದು ವೀರಪ್ಪ ಮೊಯ್ಲಿ ಅವರು. ನಮ್ಗೆ ಇವತ್ತು ಇಡೀ ರಾಷ್ಟ್ರಕ್ಕೆ ಇವತ್ತೇನಾದ್ರು ದೊಡ್ಡ ದೊಡ್ಡ ಇಂಜಿನಿಯರ್ಸ್, ದೊಡ್ಡ ದೊಡ್ಡ ಡಾಕ್ಟರ್ಸ್ ನಮ್ಮ ರಾಜ್ಯದಲ್ಲಿ ಇತ್ತು. ಇವರು ಕೃಷ್ಣ ಇವ್ರ ಕಾಲದಲ್ಲಿ ಒಡೆಯವ್ರ ಕಾಲದಿಂದ ಕೂಡ ಪ್ರಾರಂಭ ಮಾಡಿ ಇತ್ತು. ಆದ್ರೆ ಅವತ್ತಿನ ಕಾಲದಲ್ಲಿ ಅವರು ಮೊಯ್ಲಿ ಅವರು ಇಂಡಸ್ಟ್ರೀಸ್ ಮಿನಿಸ್ಟರ್, ಎಸ್ ಎಂ ಕೃಷ್ಣರವರು ಇಂಡಸ್ಟ್ರೀಸ್ ಮಿನಿಸ್ಟರ್ ಆದಾಗ ಎಲೆಕ್ಟ್ರಾನಿಕ್ ಸಿಟಿ ಅವತ್ತು ಪ್ರಾರಂಭ ಮಾಡಿದ್ರು. ನಾನು ಯಾಕೆ ಈ ಮಾತುಗಳಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ, ಇವರೆಲ್ಲ ಬಿಟ್ಟೋದಂತ ಸಾಕ್ಷಿ ಗುಡ್ಡಗಳು. ಒಬ್ಬ ಮುಖ್ಯಮಂತ್ರಿಗಳು ಬಿಟ್ಟೋಗಿ ಪರಿಶುದ್ಧವಾದಂತ ಆಡಳಿತ ವೀರೇಂದ್ರ ಪಾಟೀಲ್ ಅವರು ಯಾವುದಕ್ಕೂ ಕೂಡ ಆಗ್ತಿರ್ಲಿಲ್ಲ. ಬೇಕಾದ ಸಂದರ್ಭದಲ್ಲಿ ಅವರ ಚೀಫ್ ಮಿನಿಸ್ಟರ್ ಕೂಡ ನಾವು ಕೂಡ ನಾನು ಶಾಸಕನಾಗಿದ್ದೆ. ಬಹಳ ಚಿಕ್ಕ ವಯಸ್ಸಿನಲ್ಲಿ 8ನೇ ಬಾರಿ ಅಸೆಂಬ್ಲಿಗೆ ಬಂದಿದ್ದೇನೆ. ಹೆಂಗೆ ಸ್ಪೀಕರ್ ಸಾಹೇಬರು, ನಮ್ಮ ರೆಡ್ಡಿ ಸಾಹೇಬರು 8ನೇ ಬಾರಿ ಬಂದ್ರು, ಹಂಗೆ ನಾನು 8ನೇ ಬಾರಿ ಈ ಅಸೆಂಬ್ಲಿಗೆ ಬಂದಿದ್ದೇನೆ. ಅದೇ ಮೊಯ್ಲಿ ನೋಡಿದ್ದೇನೆ.